ಜನಸ್ಪಂದನ ಸಭೆ ಈ ಸಭೆಗೆ ತಡವಾಗಿ ಅಧಿಕಾರಿಗಳು ಬಂದಿದ್ದಾರೆ. ಆ ಅಧಿಕಾರಿಗೆ ಸ್ವಾಗತವನ್ನ ಕೋರಲಾಗಿದೆ. ಜನಸ್ಪಂದನ ಸಭೆಯನ್ನ ನಡೆಸ್ತಾ ಇದ್ರು. ಆ ಸಭೆಗೆ ಬಂದಿದ್ದೇ ಲೇಟು. ಹಾಗಾಗಿ ಒಂದು ರೀತಿ ವ್ಯಂಗ್ಯವಾಗಿ ಅಧಿಕಾರಿಗೆ ಹೂವಿನ ಹಾರವನ್ನ ಹಾಕಿ ವೆಲ್ಕಮ್ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗೆ ಹಾರ ಹಾಕಿದ್ದಾರೆ ಶಾಸಕ ಬಾಲಕೃಷ್ಣ. ಬಿಡದಿ ಹೋಬಳಿ ಬೈರಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆಯನ್ನು ಏರ್ಪಡಿಸಲಾಗಿತ್ತು. ಮಾನವರ್ಯಾದೆ ಇರಬೇಕು ಅಂತ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವೇನ್ ಕಡಲೆಕಾಯಿ ಕೀಳೋಕ್ ಬಂದಿದ್ದೇವಾ ಇಲ್ಲಿ ಅಂತ ಕಿಡಿಕಾರಿದ್ದಾರೆ. ಜನ ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು? ಉತ್ತರ ಕೊಡುವಂತವರೇ ತಡವಾಗಿ ಬಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ ಬಾಲಕೃಷ್ಣ. ಕರ್ತವ್ಯ ಸರಿಯಾಗಿ ನಿರ್ವಹಿಸಿ ಅಂತ ಅಧಿಕಾರಿಗೆ ಶಾಸಕರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗೆ ಹೂವಿನ ಹಾರವನ್ನ ಹಾಕಿ ಸ್ವಾಗತಿಸಿದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗೆ ಹಾರ ಹಾಕಿದ್ದಾರೆ ಶಾಸಕ ಬಾಲಕೃಷ್ಣ. ಬಿಡದಿ ಹೋಬಳಿ ಬೈರಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆಯನ್ನ ಏರ್ಪಡಿಸಲಾಗಿತ್ತು. ಆಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉತ್ತರ ಹೇಳ್ತಾರೆ. ಆಗ್ರೆ ವೆಲ್ಕಮ್ ಮಾಡ್ರಿ. ಇಲ್ಲೇ ಬಂದಿರೋಕ್ಕೆ ಬೇಗ ಬಂದಿರೋ ವೆಲ್ಕಮ್ ಮಾಡ್ರಿ. ಅವಮಾನ ತಿಳ್ಕೊಬೇಡಿ. ಇದನ್ನ ನಿಮ್ ಕರ್ತವ್ಯ ಇದು. ಇಲ್ಲಿ ಅಧಿಕಾರಿಗಳು ಯಾಕೆ ಮಾಡಿದ್ವಿ ನಾವು? ನಮ್ಗೆ ಟೈಮ್ ಇಲ್ಲ, ನಮ್ಗೆ ಪುರ್ಸತ್ತಿಲ್ಲ ಅಂತನಾ? ನಮ್ಗೆ ಬೇರೆ ಕೆಲಸ ಇಲ್ಲ ಅಂತನಾ? ಸಾರ್ವಜನಿಕರು ಕಂಪ್ಲೇಂಟ್ ಕೊಡ್ತಾರೆ, ಅವಾಗ ನಾವು ಬಂದು ಕೇಳಿದಾಗ ಸಮಸ್ಯೆಗಳು ಇಲ್ಲಿ ಬಗೆಹರಿತವೆ. ಕೂತ್ಕೊಳ್ಳಿ ದಯಮಾಡಿ. ಇನ್ಮೇಲೆ ಎಲ್ಲ ಅಧಿಕಾರಿಗಳು ಈ ತರ ಬಿಹೇವ್ ಮಾಡಿದ್ರೆ ಇದೇ ತರ ಉತ್ತರ ಕೊಡ್ತೀವಿ ಅಧಿಕಾರಿಗಳಿಗೆ. ನಿಮ್ ಕೆಲಸ ನೀವು ಮಾಡಿ ಪ್ರಾಮಾಣಿಕವಾಗಿ. ಎಲ್ರೂ ತುಂಬಾ ಬಿಡದಿ ಹೋಬಳಿನಲ್ಲಿ ಮೇಡಮ್ ತಹಶೀಲ್ದಾರರು ಮತ್ತೆ ಇಬ್ರು ಇದ್ದೀರಾ. ತುಂಬಾ ಸಮಸ್ಯೆಗಳಿದಾವೆ. ನೀವು ಅವರು ಆದಷ್ಟು ನೀವೇನೆ ಪಂಚಾಯತಿಗಳಿಗೆ ಬಂದು ಭೇಟಿ ಮಾಡಿ. ನೀವೇ ನಾವು ಬಾಲ್ಕರಿ MLA ಬಂದ್ ಮಾಡ್ಬೇಕು, ಗ್ರಾಮ ಸಭೆ ಅಂತ ಏನಿಲ್ಲ. ಸಮಸ್ಯೆಗಳದೊಂದು ಮೀಟಿಂಗ್ ಕರೆದು ನೀವೇನೆ ಎತ್ಕೊಂಡ್ರಿ. ಬನ್ನಿ ಇಲ್ಲಿ ಬಾಲ್ ಹಾರ ಹಾಕ್ ಬಾ. ಇಲ್ಲಿ ಬೇಗ ಬಂದಿಕ್ಕೆ ಹಾಕು. ಮಾನಮರ್ಯಾದೆ ಇರ್ಬೇಕ್ರಿ. ನಾವೇನಿಲ್ಲಿ ಕಳ್ಳಕಾಯಿ ತಿನ್ನಕ ಬಂದಿದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ಶಾಸಕರ ನಡೆ ಒಂದು ರೀತಿಯಲ್ಲಿ ಉತ್ತಮ ಅಂತ ಹೇಳ್ಬೋದು. ಯಾಕಾಗಿ ಈ ರೀತಿ ಘಟನೆ ನಡೀತು? ಜೊತೆಗೆ ಅಧಿಕಾರಿ ಲೇಟ್ ಆಗಿ ಬರೋದಕ್ಕೆ ಕಾರಣ ಏನು? ಏನೇನು ಡೀಟೇಲ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್? ಸಭೆಗೆ ತಡವಾಗಿ ಬಂದಂತ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಗೆ ಹಾರವನ್ನ ಹಾಕಿ ಸ್ವಾಗತವನ್ನ ಕೋರೋದ್ರ ಮುಖಾಂತರ ಒಂದು ರೀತಿ ಅಧಿಕಾರಿಗೆ ವ್ಯಂಗ್ಯವನ್ನ ಮಾಡಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಜನಸ್ಪಂದನ ಸಭೆ ನಡೀತಾ ಇರ್ತದೆ. ಸಭೆ ನಡೆದು ಆರಂಭ ಆಗಿ 1 ಗಂಟೆ ಆದ್ರೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಭೆಗೆ ಬಂದಿರೋದಿಲ್ಲ. ತಹಶೀಲ್ದಾರ್ ಜೊತೆಗೆ ಇಒ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ. ಸಂದರ್ಭದಲ್ಲಿ ಜನಸ್ಪಂದನ ಸಭೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಒಂದಷ್ಟು ಸಮಸ್ಯೆಗಳನ್ನ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಶಾಸಕರ ಬಳಿ ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿ ಎಲ್ಲಿ ಅಂತ ನೋಡಿದ್ರೆ ಅಧಿಕಾರಿ ಇರಲ್ಲ. ತದನಂತರ ಫೋನ್ ಮಾಡಿ ಅಧಿಕಾರಿ ಬರ್ತಾರೆ. ಬಂದಂತ ಅಧಿಕಾರಿಗೆ ಶಾಸಕರು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ನಾವಿಲ್ಲಿ ಮಾಡಕ್ಕೆ ಬೇರೆ ಕೆಲಸ ಇಲ್ಲದೆ ಏನು ಸಭೆಗೆ ಬಂದಿದೀವ, ಸಭೆ ಇರುತ್ತೆ ಅಂತೇಳಿ ಈಗಾಗಲೇ ನಿಮ್ಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಸಭೆಗೆ ಬರ್ಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ನೀವು ಸಭೆಗೆ ಬರದೆ ತಾತ್ಸಾರ ಮಾಡ್ತೀರ. ಅಂದ್ರೆ ಶಾಸಕರು ಕರೆದಂತ ಸಭೆಗೆ ಇಷ್ಟು ತಡವಾಗಿ ಬರೋದು ನಿಮ್ಮ ನೆಗ್ಲಿಜೆನ್ಸ್ ಅನ್ನ ತೋರಿಸುತ್ತೆ. ನಮ್ಗೆ ಮಾಡ್ಲಿಕ್ಕೆ ಏನ್ ಕೆಲಸ ಇಲ್ವಾ ಅನ್ನೋ ಮುಖಾಂತರ ಈಗ ಅಧಿಕಾರಿಗೆ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು. ಅಧಿಕಾರಿ ಕೂಡ ಹಾರ ಹಾಕಿ ಸ್ವಾಗತ ಕೋರಿರುವಂತದ್ದು. ನಿಜಕ್ಕೂ ಕೂಡ ಇದು ಒಂದು ರೀತಿ ಅಧಿಕಾರಿಗೆ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು. ಅಶ್ವಿನಿ. Okay, right, Praveen. Thank you. Details.